ಸಾಹಿರ ಜೊತೆ ಮೊದಲ ಸುಖ ಪಡೆದ ನಂತರ ನಾನು ತುಂಬಾ ಸಂತೋಷದಿಂದ ತೇಲಾಡ್ತಾ ಇದ್ದೆ. ಅದಾದ 2 ದಿನಗಳ ನಂತರ ಅಂದರೆ ಮಧ್ಯಾಹ್ನ ನಾನು ಸಾಹಿರ ಜೊತೆ ಇವತ್ತು ಒಂದು ರೌಂಡ್ ಕೇದಾಟ ನಡೆಸುವ ಅಂತ ಅವಳ ಮನೆಗೆ ಹೋದೆ. ಹೋದ ಕೂಡಲೇ ಅಲ್ಲಿ ಸಾಹಿರ ಮಗಳು ಸಲ್ಮಳನ್ನು ನೋಡಿ ನನ್ನ ಮುಖ ಸಣ್ಣದಾಯಿತು. ನನಗೆ ಆವಾಗ ಫ್ಲಾಶ್ ಆಯ್ತು. ಇವತ್ತು ಶನಿವಾರ, ಹಾಗಾಗಿ ಮಧ್ಯಾಹ್ನದ ನಂತರ ರಜೆ ಅಲ್ವಾ, ಹಾಗಾಗಿ ಸಲ್ಮಾ ಇದ್ದಾಳೆ ಎಂದು. ಇನ್ನು ಇವಳು ಇದ್ದರೆ ಸಾಹಿರ ಜೊತೆ ಸೆಕ್ಸ್ ಮಾಡೋಕೆ ಅಂತೂ ಆಗಲ್ಲ, ಸುಮ್ನೆ ಮಾತಾಡಿಸಿ ಹೊರೋಡೋಣ ಅಂತ ಒಳಗೆ ಹೋದೆ. ಆಗ ಸಲ್ಮಾ ಒಳಗೆ ಬನ್ನಿ ಅಣ್ಣ ಅಂತ ನನ್ನ ಒಳಗೆ ಕರೆದಳು. ನಾನು ಕೂಡ ಒಳಗೆ ಹೋದೆ. ನಾನು ಬಂದು ಇಷ್ಟು ಹೊತ್ತಾದರೂ ಸಾಹಿರ ಬರದೇ ಇರುವುದನ್ನು ನೋಡಿ ಸಲ್ಮಾಳಲ್ಲಿ ಕೇಳಿದೆ, ಸಲ್ಮಾ, ಎಲ್ಲಿ ನಿನ್ನ ಅಮ್ಮ? ಆಗ ಅವಳು ಅಂದ್ಲು, ಅಮ್ಮ ಸ್ತ್ರೀ ಶಕ್ತಿಯ ಮೀಟಿಂಗ್ಗೆ ಹೋಗಿದ್ದಾರೆ, ಅಲ್ಲಿಂದ ಬರೋದು 3:30 ಆಗ್ತದೆ ಅಂತ ಹೇಳಿ ಅಡುಗೆ ಮನೆಗೆ ಹೋದಳು. ಸ್ವಲ್ಪ ಹೊತ್ತಲ್ಲಿ ನಂಗೆ ಕಾಫಿ ಮಾಡಿಕೊಂಡು ಬಂದಳು. ನಂಗೆ ಕಾಫಿ ನೀಡಿ ಟಿವಿ ಆನ್ ಮಾಡಿದ್ಲು. ಸಲ್ಮಾ ಇವತ್ತು ಮನೇಲಿ ಒಬ್ಳೇ ಇದ್ಲು. ಹೇಗಾದರೂ ಮಾಡಿ ಇವತ್ತು ಸಲ್ಮಾಳ ಜೊತೆ ಮಜಾ ತೆಗೋಬೇಕು ಅಂತ ಅನಿಸ್ತು. ಆದರೂ ಧೈರ್ಯ ಸಾಕಾಗ್ತಾ ಇರ್ಲಿಲ್ಲ. ಅವಳು ಟಿವಿಲಿ ಹಿಂದಿ ಸಿನಿಮಾ ನೋಡ್ತಾ ಇದ್ರೆ ನಾನು ಕೂಡ ಅವಳ ಹತ್ರ ಕೂತ್ಕೊಂಡು ಅದೇ ಸಿನಿಮಾ ನೋಡ್ತಾ ಇದ್ದೆ. ಆದ್ರೆ ನನ್ನ ಮನಸ್ಸು ತುಂಬಾ ಸಲ್ಮಾಳ ದೇಹ ಸಿರಿಯೇ ತುಂಬಿತ್ತು. ಇನ್ನು ಸಲ್ಮಾಳು ತಾಯಿಗೆ ತಕ್ಕ ಮಗಳು. 14 ವರ್ಷ ವಯಸ್ಸಿನ ಆಗ ತಾನೇ ಅರಳುತ್ತಿರುವ ಮಗು ಆಗಿದ್ದಳು. ಅವಳು ವಯಸ್ಸಿಗೆ ಸಹಜವಾಗಿ ಬೆಳೆಯುತ್ತಿರುವ ಅವಳ ಆ ಮೊಲೆಗಳು, ಸಪೂರವಾದ ಸೊಂಟ, ಎತ್ತರವಾಗಿ ಬೆಳೆದಿದ್ದ ಆ ಕುಂಡೆ ಎಲ್ಲವೂ ಮಲಗಿದ್ದ ತುನ್ನೆಯನ್ನು ಎಬ್ಬಿ ನಿಲ್ಲಿಸಿತು. ನನ್ನ ಅದೃಷ್ಟವೋ ಏನೋ ಎಂಬಂತೆ ಆ ದಿನವೇ ನನಗೆ ಅವಳನ್ನು ಸಂಭೋಗಿಸುವ ಸುವರ್ಣಾವಕಾಶ ಒದಗಿ ಬಂದಿತ್ತು. ಹೇಗೆಂದರೆ ನಾನು ಮೊದಲೇ ಹೇಳಿದಂತೆ ನಾವಿಬ್ಬರೂ ಜೊತೆಯಾಗಿ ಕೂತು ಹಿಂದಿ ಸಿನೆಮಾ ನೋಡ್ತಾ ಇದ್ದೆವು. ಅವಳು ನನ್ನ ಬಲಬದಿಯಲ್ಲಿ ನನಗೆ ತಾಗಿ ಕುಳಿತಿದ್ದಳು. ಹೀಗೆ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಬಂತು. ಅದರಲ್ಲಿ ಅವರಿಬ್ರೂ ಬೆಡ್ರೂಮಲ್ಲಿ ಸರಸವಾಡುವ ದೃಶ್ಯ ಅದಾಗಿತ್ತು. ಅದಂತೂ ತುಂಬಾ ಹಾಟ್ ಆಗಿ ಚಿತ್ರಿಸಿದ್ದರು. ಅದನ್ನು ನೋಡಿದರೆ ಎಂತವರ ಮೈ ಕೂಡ ಜುಮ್ ಅಂತ ಅನಿಸುವಂತೆ ಇತ್ತು. ಇನ್ನು ಸಲ್ಮಾ ಆಗಷ್ಟೇ ಚಿಗುರುತ್ತಿರುವ ಎಳೆ ಕುಸುಮ, ಅವಳಂತೂ ಅದನ್ನು ಎವೆಯಿಕ್ಕದೆ ವೀಕ್ಷಿಸುತ್ತಾ ಇದ್ಲು. ಅವಳನ್ನು ನೋಡಿದರೆ ತಿಳಿಯುತ್ತಿತ್ತು ಅವಳು ಆ ದೃಶ್ಯದಿಂದ ತುಂಬಾ ರೋಮಾಂಚಿತಗೊಂಡಿದ್ದಾಳೆ ಎಂದು. ಆಗ ನಾನು ಇದೇ ಸರಿಯಾದ ಸಮಯವೆಂದು ತಿಳಿದು ಮೆಲ್ಲನೆ ಧೈರ್ಯ ಮಾಡಿ ನನ್ನ ಎಡ ಕೈಯನ್ನು ಅವಳ ತೊಡೆಯ ಮೇಲೆ ಇಟ್ಟೆ. ಆಗ ಅವಳು ಏನೂ ವಿರೋಧ ಮಾಡಲಿಲ್ಲ. ಅವಳಿಗೂ ಆಗ ತುಂಬಾ ಖುಷಿಯಾಯಿತು ಅಂತ ಅನ್ಸುತ್ತೆ. ನಂತರ ನನ್ನ ಬಲ ಕೈಯನ್ನು ನಾನು ಮೆಲ್ಲನೆ ಅವಳ ಬೆನ್ನ ಹಿಂದಿನಿಂದ ಕೊಂಡು ಹೋಗಿ ಅವಳ ಬಲಮೊಲೆಯ ಮೇಲೆ ಇಟ್ಟೆ. ಆಗ ಕಾವ್ಯ ಕಚ್ಚಗುಳಿ ಇಟ್ಟಂತೆ ಮುಖಭಾವ ಮಾಡಿದಳು. ಆಗ ನಾನು ಕೇಳಿದೆ, ಯಾಕೆ ಇಷ್ಟ ಆಗ್ಲಿಲ್ವಾ, ಕೈ ತೆಗಿಬೇಕಾ ಅಂತ. ಆಗ ಅವಳು ತೆಗೆಯೋದು ಬೇಡ ಅಣ್ಣ ಇರ್ಲಿ ಅಂತ ಅಂದ್ಲು. ಆಗ ನನಗೆ ಕನ್ಫರ್ಮ್ ಆಯ್ತು ಇವಳಿಗೆ ಕೂಡ ಆಸೆ ಇದೆ ಅಂತ. ಕೂಡಲೇ ನಾನು ತಡಮಾಡದೆ ಅವಳ ತುಟಿಗೆ ನನ್ನ ತುಟಿ ಲಾಕ್ ಮಾಡಿ ಕಿಸ್ ಹೊಡೆದೆ. ಅವಳ ನಾಲಗೆಯನ್ನು ಕಚ್ಚಿ ಅದರ ರಸಾಮೃತವನ್ನು ಹೀರಿದೆ. ತುಂಬಾ ಹೊತ್ತು ಅವಳನ್ನು ಗಟ್ಟಿಯಾಗಿ ಬಿಗಿದಪ್ಪಿ ಸ್ಮೂಚ್ ಮಾಡ್ತಾ ಇದ್ದೆ. ಅವಳು ಫುಲ್ ಉಲ್ಲಸಿತಲಾಗಿ ನನ್ನನ್ನು ಗಟ್ಟಿಯಾಗಿ ಬಿಗಿದಪ್ಪಿ ಹಿಡಿದುಕೊಂಡು ಇದ್ದಳು. ಟಿವಿನಲ್ಲಿ ಬರ್ತಾ ಇದ್ದ ಶೃಂಗಾರ ದೃಶ್ಯ ಮುಗಿದಿತ್ತು. ಆದರೆ ಇಲ್ಲಿ ನಮ್ಮ ಶೃಂಗಾರ ಈಗಷ್ಟೇ ಶುರುವಾಗಿತ್ತು. ನಾನು ಅವಳಿಗೆ ಸ್ಮೂಚ್ ಕೊಡುತ್ತಲೇ ಅವಳನ್ನು ಹಾಗೆಯೇ ಎತ್ತಿಕೊಂಡು ಬೆಡ್ರೂಮಿಗೆ ಕರ್ಕೊಂಡು ಹೋದೆ. ಟಿವಿ ತನ್ನ ಪಾಡಿಗೆ ತಾನು ರಾಗ ಹಾಡ್ತಾ ಇತ್ತು. ನಾನು ಸಲ್ಮಾಳ ತುಟಿಯಿಂದ ನನ್ನ ತುಟಿಯನ್ನು ಹೊರತೆಗೆದು ಅವಳನ್ನು ಮಂಚದ ಮೇಲೆ ಮಲಗಿಸಿದೆ. ನಂತರ ಹೊರಗೆ ಬಂದು ಮೇನ್ ಡೋರ್ ಹಾಗೂ ಬೆಡ್ರೂಮ್ ಬಾಗಿಲು ಲಾಕ್ ಮಾಡಿ ಅವಳ ಪಕ್ಕ ಮಲಗಿದೆ. ಅವಳಂತೂ ಏದುಸಿರು ಬಿಡ್ತಾ ಇದ್ಲು. ಹಾಗೆ ಮಲಗಿದಲ್ಲಿಂದಲೇ ಅವಳ ಎದೆಯ ಮೇಲೆ ಕೈ ಹಾಕಿದೆ. ವಾವ್, 14 ವರ್ಷದ ಆಗ ತಾನೇ ಬೆಳೆಯುತ್ತಿದ್ದಂತಹ ಮೊಲೆ ಅದಾಗಿತ್ತು. ಆದರೂ ಅದು ತನ್ನ ವಯಸ್ಸನ್ನು ಮೀರಿ ಬೆಳೆದಿತ್ತು. ಅವಳ ಮೊಲೆಯು ಸುಮಾರು 16 ವರ್ಷದ ಹುಡುಗಿಯ ಮೊಲೆಯಷ್ಟು ದೊಡ್ಡದಾಗಿತ್ತು. ಅವಳ ಬಟ್ಟೆಯ ಮೇಲಿನಿಂದಲೇ ಅದನ್ನು ಹಿಸುಕಲು ಆರಂಭಿಸಿದೆ. ಅವಳು ಕೂಡ ಸಂತೋಷ ಸುಖದಿಂದ ನರಳ್ತಾ ಇದ್ಲು. ನಂತರ ನಿಧಾನವಾಗಿ ಅವಳ ಬಟ್ಟೆಯನ್ನು ತೆಗೆಯಲು ಆರಂಭಿಸಿದೆ. ಅವಳು ತಿಳಿ ಗುಲಾಬಿ ಬಣ್ಣದ ಚೂಡಿದಾರ್ ಧರಿಸಿದ್ದಳು. ಮೊದಲಿಗೆ ಅವಳ ಟಾಪ್ ಜಾರಿಸಿದೆ. ಒಳಗಡೆ ಕ್ರೀಮ್ ಬಣ್ಣದ ಪೆಟಿಕೋಟ್ ಧರಿಸಿದ್ದಳು. ನಾನು ಆ ಪೆಟಿಕೋಟ್ ಕೂಡ ಜಾರಿಸಿದೆ. ಅದರ ಒಳಗೆ ಅವಳು ಬ್ರಾ ಹಾಕಿರಲಿಲ್ಲ, ಯಾಕಂದ್ರೆ ಬ್ರಾ ಹಾಕುವಷ್ಟು ಅವಳು ದೊಡ್ಡವಳು ಆಗಿರಲಿಲ್ಲ. ಈಗ ನನಗಂತೂ ಅವಳ ಮೊಲೆಗಳ ಸಂಪೂರ್ಣ ದರ್ಶನವಾಯ್ತು. ಬಿಳಿ ಬಣ್ಣದ ಅವಳ ಬೆತ್ತಲೆ ದೇಹ, ವಯಸ್ಸಿಗೆ ಮೀರಿದ ಬೆಳವಣಿಗೆ ಕಂಡ ಮೊಲೆ, ಅದರ ತುದಿಯಲ್ಲಿ ಚೂಪಾಗಿರುವ ಅದರ ತೊಟ್ಟು. ಆದರೆ ಅವಳ ತಾಯಿ ಊರ್ಮಿಯ ತೊಟ್ಟುಗಳು ದುಂಡು ಆಗಿತ್ತು. ನಾನು ಅವಳ ಮೊಲೆಗಳನ್ನೇ ನೋಡುತ್ತಾ ಇದ್ದರೆ ಅವಳು ನಾಚಿಕೆಯಿಂದ ತನ್ನ ತಲೆಯನ್ನು ತಗ್ಗಿಸಿದಳು. ನಂತರ ನಾನು ಅವಳ ಚೂಡಿಯ ಪ್ಯಾಂಟ್ ಕೂಡ ಜಾರಿಸಿದೆ. ಅದರ ಒಳಗೆ ಅವಳು ಪಟಾಪಟಿ ಚಡ್ಡಿ ಹಾಕಿದಳು. ಅವಳ ಸುಂದರವಾದ ದೇಹಸಿರಿಯಲ್ಲಿ ಇದ್ದ ಆ ಒಂದು ಚಡ್ಡಿಯನ್ನು ಕೂಡ ನಾನು ಜಾರಿಸಿ ತೆಗೆದು ಅವಳನ್ನು ಸಂಪೂರ್ಣ ಬೆತ್ತಲೆಗೊಳಿಸಿದೆ.
ಈಗಂತೂ ಅವಳು ಹುಟ್ಟುಡುಗೆಯಲ್ಲಿ ಇನ್ನಷ್ಟು ಸೆಕ್ಸಿಯಾಗಿ ಕಾಣ್ತಾ ಇದ್ಲು. ಅವಳ ಆ ಸಪೂರ ಸೊಂಟ, ಅದರ ಕೆಳಗೆ ಆಗಷ್ಟೇ ಬೆಳೆಯುತ್ತಿರುವಂತಹ ಚಿಗುರು ಶಾಟ, ಚಿಕ್ಕ ಚಿಕ್ಕ ಶಾಟಗಳಿಂದ ಆವೃತಗೊಂಡಿದ್ದ ಅವಳ ಆ ತುಲ್ಲು, ಅವಳಂತೂ ಸೆಕ್ಸ್ ದೇವತೆಯಂತೆ ಕಾಣ್ತಾ ಇದ್ಲು. ಇಷ್ಟು ಸಾಕಾಗಿತ್ತು ಮೊದಲೇ ಎದ್ದಿದ್ದ ನನ್ನ ತುನೆಯನ್ನು ಮತ್ತಷ್ಟು ಗಡಸುಗೊಳಿಸಲು. ನಾನು ಕೂಡ ನನ್ನ ಎಲ್ಲ ಬಟ್ಟೆಗಳನ್ನು ಕಳಚಿ ದಿಗಂಬರನಾಗಿ ಅವಳ ಪಕ್ಕದಲ್ಲಿ ಮಲಗಿದೆ. ನಂತರ ಒಂದು ಕೈಯಿಂದ ಅವಳ ಮೊಲೆಯನ್ನು ಹಿಸುಕಲು ಆರಂಭಿಸಿ ಇನ್ನೊಂದು ಮೊಲೆಗೆ ಬಾಯಿ ಹಾಕಿ ಅದನ್ನು ಚೀಪಲು ಶುರು ಮಾಡಿದೆ. ಇನ್ನೊಂದು ಕೈಯಿಂದ ನಿಧಾನವಾಗಿ ಅವಳ ಹೊಟ್ಟೆಯನ್ನು ಸವರುತ್ತಾ ಶಾಟದ ಮೇಲೆ ಕೈ ಇತ್ತು ಆಗಷ್ಟೇ ಚಿಗುರುತ್ತಿದ್ದ ಶಾಟದ ತುದಿಯನ್ನು ಹಿಡಿದು ಎಳೆದೆ. ಆಗ ಅವಳು ಅಮ್ಮ ಅಂತ ಅಂದ್ಲು. ತಕ್ಷಣ ನಾನು ಅವಳ ಶಾಟದಿಂದ ಕೈ ತೆಗೆದು ಅವಳ ಯೋನಿ ದ್ವಾರವನ್ನು ಉಜ್ಜಲು ಶುರು ಮಾಡಿದೆ. ಅವಳ ಯೋನಿಯು ಆಗಲೇ ಒದ್ದೆಯಾಗಿತ್ತು. ಅವಳ ಮೊಲೆ ಹಾಗೂ ತುಲ್ಲು ಎರಡಕ್ಕೂ ನಾನು ಮಸಾಜ್ ಮಾಡ್ತಾ ಇರಬೇಕಾದ್ರೆ ಅವಳು ಕಾಮದ ಸುಖದಿಂದ ನರಳ್ತಾ ಇದ್ಲು. ನಾನು ಅವಳ ಮೊಲೆಯನ್ನು ಹಾಗೇ ಚೀಪುತ್ತಾ ಇದ್ದೆ. ಆಗ ಕಾವ್ಯ ಮೊದಲ ಬಾರಿಗೆ ಅವಳ ಮೌನ ಮುರಿದು ಬಾಯಿಂದ ಮಾತು ಹೊರಡಿಸಿದಳು. ಅಣ್ಣ ನಿಮಗೆ ಮೊಲೆಗಳ ಜೊತೆ ಆಟ ಆಡೋಕೆ ಚೆನ್ನಾಗಿ ಬರ್ತದೆ ಅಂತ ಅಂದ್ಲು. ಅವಳ ಮಾತು ಕೇಳಿ ನಂಗೆ ಆಶ್ಚರ್ಯ ಆಯ್ತು. ಆಗ ನಾನು ತಕ್ಷಣ ಕೇಳ್ದೆ, ನನಗೆ ಚೆನ್ನಾಗಿ ಮೊಲೆಗಳ ಜೊತೆ ಆಟ ಆಡೋಕೆ ಬರ್ತದೆ ಅಂದ್ರೆ ಬೇರೆ ಯಾರಿಗೆ ಆಟ ಆಡೋಕೆ ಬರಲ್ಲ? ಇದಕ್ಕಿಂತ ಮೊದಲು ಬೇರೆ ಯಾರಾದ್ರೂ ನಿನ್ನ ಮೊಲೆಗಳ ಜೊತೆ ಆಟ ಆಡಿದ್ರಾ? ಆಗ ಸಲ್ಮಾ ಅದು ಅಣ್ಣ ಅದು ಅಂತ ತೊದಲೋಕೆ ಶುರು ಮಾಡಿದ್ಲು. ಆಗ ನಾನು ಏನು ಅದು ಅದು ಅಂತ ರಾಗ ಎಳೀತಾ ಇದ್ದೀಯಾ, ನಿಜ ಹೇಳು ಚಿನ್ನು, ನಾನು ಯಾರಿಗೂ ಹೇಳಲ್ಲ. ಆಗ ಸಲ್ಮಾ ಸ್ವಲ್ಪ ಸಮಾಧಾನದಿಂದ ಅಣ್ಣ ಅದು ನನ್ ಕ್ಲಾಸಿನ ಒಬ್ಬ ಹುಡುಗ ಕಾರ್ತಿಕ್ ಅಂತ 3 ಸಲ ಇದೇ ತರಹ ನನ್ನ ಮೊಲೆಗಳ ಜೊತೆ ಆಟ ಆಡಿದ್ದ, ಆದ್ರೆ ನಿಮ್ಮಷ್ಟು ಚೆನ್ನಾಗಿ ಅವನು ಮಾಡಿರಲಿಲ್ಲ ಅಂತ ಅಂದ್ಲು. ಆಗ ನಾನು ಪರವಾಗಿಲ್ಲ, ಈ ಹುಡುಗಿ ನಾನು ಅಂದುಕೊಂಡಷ್ಟು ಮುಗ್ದೆ ಅಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡು ಅವಳಲ್ಲಿ ಮತ್ತೆ ಕೇಳಿದೆ, ನಿಜ ತಾನೇ ಅವನು ಮೊಲೆಗಳ ಜೊತೆ ಮಾತ್ರ ಆಟ ಆಡಿದ್ದು ತಾನೇ, ತುಳ್ಳಿನ ಜೊತೆ ಆಟ ಆಡಿಲ್ಲ ತಾನೇ? ಆಗ ಸಲ್ಮಾ ಗಾಬರಿಯಿಂದ ಇಲ್ಲ ಅಣ್ಣ ಪ್ರಾಮಿಸ್ ಅವನು ತುಳ್ಳಿನ ಜೊತೆ ಏನೂ ಮಾಡಿಲ್ಲ ಅಂದ್ಲು. ಆಗ ನಾನು ಸರಿ ಹಾಗಾದ್ರೆ ಆ ವಿಷಯ ಬಿಡು, ಈಗ ಅದನ್ನು ಮಾತಾಡೋದು ಬೇಡ ಅಂತ ಹೇಳಿ ಅವಳನ್ನು ಎಬ್ಬಿಸಿ ನನ್ನ ಮೇಲೆ ಅವಳನ್ನು 69 ಪೊಸಿಷನಿನಲ್ಲಿ ಮಲಗಿಸಿಕೊಂಡೆ. ಆಮೇಲೆ ನಾನು ಅವಳ ತುಲ್ಲನ್ನು ನೆಕ್ಕಲು ಶುರು ಮಾಡಿದೆ. ಅವಳ ತುಲ್ಲು ಅಂತೂ ಉಪ್ಪು ಉಪ್ಪಾಗಿ ತುಂಬಾ ಮಜಾ ಕೊಡ್ತಾ ಇತ್ತು. ನಾನು ಅವಳ ತುಲ್ಲನ್ನು ನೆಕ್ತಾ ಇರಬೇಕಾದ್ರೆ ಅವಳು ಉದ್ರೇಕಗೊಂಡು ಓಹ್ ಅಣ್ಣ ತುಂಬಾ ಖುಷಿಯಾಗ್ತಾ ಇದೆ, ಇನ್ನೂ ಹಾಗೆ ಚೀಪುತ್ತಾ ಇರಿ ಅಂದ್ಲು. ನಾನು ಚೀಪುವುದನ್ನು ಇನ್ನೂ ಜೋರು ಮಾಡಿದ. ಆಗ ಅವಳು ಅಣ್ಣ ನಾನು ನಿಮ್ಮ ಈ ಬಾಳೆಹಣ್ಣನ್ನು ಚೀಪಲ ಅಂತ ಕೇಳಿದಳು. ಅದಕ್ಕೆ ನಾನು ಏ ಕಳ್ಳಿ, ಅದರಲ್ಲಿ ಕೇಳೋಕೆ ಏನಿದೆ, ಅದು ನಿಂಗೋಸ್ಕರನೇ ಇರೋದು, ಎಷ್ಟು ಬೇಕೋ ಅಷ್ಟು ಚೀಪು ಎಂದು ಹೇಳಿದ್ದೆ. ಅವಳು ನನ್ನ ತುನೆಯನ್ನು ಗಟ್ಟಿಯಾಗಿ ಹಿಡಿದು ಸಂಪೂರ್ಣವಾಗಿ ಅವಳ ಬಾಯಿ ಒಳಗೆ ಹಾಕೊಂಡು ಚೀಪೋಕೆ ಶುರು ಮಾಡಿದ್ಲು. ಮಧ್ಯ ಮಧ್ಯದಲ್ಲಿ ಅದರ ಚರ್ಮವನ್ನು ಹಿಂದಕ್ಕೆ ಮುಂದಕ್ಕೆ ಸರಿಸಿ ಆನಂದ ಪಡ್ತಾ ಇದ್ಲು. ಅಷ್ಟೊತ್ತಿಗಾಗಲೇ ನನ್ನ ತುಣ್ಣೆ ಅವಳ ತುಲ್ಲಿನ ಒಳಗೆ ಹೋಗೋಕೆ ಕಾತುರದಿಂದ ಕಾಯುತ್ತಾ ಇತ್ತು. ಇನ್ನೂ ತಡಮಾಡೋದು ಬೇಡ ಎಂದು ಯೋಚಿಸಿ ಅವಳನ್ನು ನನ್ನ ಮೇಲಿನಿಂದ ಎಬ್ಬಿಸಿ ನನ್ನ ಪಕ್ಕದಲ್ಲಿ ಅಂಗಾತ ಮಲಗಿಸಿದೆ. ಆಮೇಲೆ ನಾನು ಎದ್ದು ಅವಳ 2 ಕಾಲುಗಳನ್ನು ಅಗಲಿಸಿ ಇನ್ನೇನು ನನ್ನ ತುನ್ನೆಯನ್ನು ಅವಳ ತುಲ್ಲಿನ ಒಳಗೆ ಹಾಕಬೇಕು ಎನ್ನುವಷ್ಟರಲ್ಲಿ ಅವಳು ಕೇಳಿದಳು, ಅಣ್ಣ ಇದೇನು ಮಾಡ್ತಾ ಇದ್ದೀರಾ ಅಂತ. ಆಗ ನಾನು ಚಿನ್ನ, ಈಗ ನಿನಗೆ ಸ್ವರ್ಗ ತೋರಿಸ್ತೇನೆ, ನನ್ನ ತುಣ್ಣೆಯನ್ನು ನಿನ್ನ ತೂತಿನ ಒಳಗೆ ಹಾಕ್ತೇನೆ. ಆಗ ಅವಳು ಗಾಬರಿಯಿಂದ ಪ್ಲೀಸ್ ಅದೆಲ್ಲ ಬೇಡ ಅಣ್ಣ, ನಂಗೆ ಭಯ ಆಗ್ತದೆ ಅಂತ ಅಂದ್ಲು. ಆಗ ನಾನು ಭಯನಾ? ಯಾಕೆ ಭಯ ಪಡ್ತೀಯಾ? ಏನೂ ಆಗಲ್ಲ, ನಾನು ಇದೀನಲ್ಲ ಅಂತ ಅಂದೆ. ಆಗ ಅವಳು ಇಲ್ಲ ನಂಗೊತ್ತು ನಿಮ್ದು ಅದು ಅಷ್ಟು ದೊಡ್ಡದು ಮತ್ತು ಅಷ್ಟು ಗಟ್ಟಿ ಇದೆ, ಅದು ನನ್ನದರ ಒಳಗೆ ಹೋದಾಗ ನೋವಾಗಲ್ವಾ ಅಂತ ಅಂದ್ಲು. ಆಗ ನಾನು ಇಲ್ಲ ಬಂಗಾರಿ ಏನೂ ನೋವಾಗಲ್ಲ ಅಂತ ಅಂದೆ. ಆದರೆ ಅವಳು ಅದನ್ನು ಕೇಳದೆ ಮತ್ತೆ ಮುಂದುವರಿಸಿದಳು, ಇಲ್ಲ ನಂಗೆ ಗೊತ್ತು, ನಾನು ಮೊನ್ನೆ ನೋಡಿದ್ದೇನೆ, ನೀವು ಹಾಗೂ ನನ್ನ ಮಮ್ಮಿ ಮೊನ್ನೆ ರಾತ್ರಿ ಮಾಡ್ತಾ ಇದ್ದುದನ್ನು ನಾನು ನೋಡಿದ್ದೇನೆ. ನಿಮ್ಮದು ಅದು ಮಮ್ಮಿಯ ತೂತಿನ ಒಳಕ್ಕೆ ಹೋದಾಗ ಅವಳು ನೋವಿನಿಂದ ಕೂಗಿದ್ದು ನಾನು ನೋಡಿದ್ದೇನೆ ಅಂತ ಅಂದ್ಲು. ಆಗ ನಂಗೆ ಅವಳ ಮಾತು ಕೇಳಿ ಶಾಕ್ ಆಯ್ತು. ಅಲ್ಲ, ನಾನು ಸಾಹಿರ ಜೊತೆ ಕೇಯುವಾಗ ಇವಳು ಯಾವಾಗ ನೋಡಿದಳು ಅಂತ. ಆದರೂ ಆ ವಿಷಯವನ್ನು ನಾನು ಈ ಸಮಯದಲ್ಲಿ ಕೇಳೋದು ಬೇಡ ಅಂತ ಎಣಿಸಿ ಅವಳ ಭಯವನ್ನು ಹೋಗಲಾಡಿಸಲು ಹೇಳ್ದೆ, ನೋಡು ಸಲ್ಮಾ, ಅದು ಮೊದಲಿಗೆ ಅದು ಒಳಗೆ ಹೋಗುವಾಗ ಸ್ವಲ್ಪ ನೋವು ಆಗ್ತದೆ, ಆಮೇಲೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ದೆ. ಆಗ ಅವಳು ಆದ್ರೂ ಅಣ್ಣ ಅಂತ ರಾಗ ತೆಗೆದಳು. ಆಮೇಲೆ ಹೇಗೋ ನನ್ನ ಸತತ ಪ್ರಯತ್ನದಿಂದ ಕೊನೆಗೂ ಅರೆಮನಸ್ಸಿನಿಂದ ಒಪ್ಪಿಕೊಂಡಳು. ಅದೇ ಸಮಯಕ್ಕೆ ಸರಿಯಾಗಿ ಬಾಗಿಲು ಬಡಿದ ಶಬ್ದ ಆಯಿತು. ಇಬ್ಬರೂ ಬೆಚ್ಚಿ ಬಿದ್ದೆವು. ಯಾರಪ್ಪ ಇವಾಗ ಬಂದದ್ದು ಅಂತ ಗಾಬರಿಯಿಂದ ಮೇಲೆ ಇದ್ದೆ.
ಮನೆಯ ಫೋನ್ ರಿಂಗ್ ಆಯಿತು. ಸಲ್ಮಾ, ಹಲೋ. ಸಾಹಿರ, ಯಾಕೆ ಬಾಗಿಲು ತೆಗೆಯೋದಕ್ಕೆ ಇಷ್ಟು ಹೊತ್ತು ಮಾಡ್ತೀಯಾ ಅಂತ ಆ ಕಡೆಯಿಂದ ಸಾಹಿರ ಹೇಳಿದಳು. ನಾನು ಯಾರು ಎಂದು ಕೇಳಿದಾಗ ನಿನ್ನ ಡಾರ್ಲಿಂಗ್ ಅಂದಳು. ನನಗೆ ಸ್ವಲ್ಪ ಸಮಾಧಾನವಾಯಿತು. ನೀವೇನು ಯೋಚನೆ ಮಾಡ್ಬೇಡಿ, ಇವತ್ತು ರಾತ್ರಿ ಸಖತ್ತಾಗಿ ಮಜಾ ಮಾಡೋಣ ಅಂತ ಬೆತ್ತಲೆ ಹೋಗಿ ಬಾಗಿಲು ತೆಗೆದಳು. ಒಳಗೆ ಬಂದು ಸಾಹಿರ ಬಾಗಿಲು ಹಾಕಿ ಚಿಲಕ ಹಾಕಿದಳು. ಏನೇ ಸಲ್ಮಾ, ಆಗಲೇ ಬಟ್ಟೆ ಬಿಚ್ಚಿಕೊಂಡು ನಿಂತಿದ್ದೀಯಾ ಅಂತ ಆಶ್ಚರ್ಯದಿಂದ ಕೇಳಿದಳು. ಸಲ್ಮಾ ನಕ್ಕು. ಹೌದಾ, ಒಳಗೆ ಇನ್ನೊಂದು ಆಶ್ಚರ್ಯ ಇದೆ, ಹೋಗಿ ನೋಡು ಅಮ್ಮ ಅಂದ್ಲು. ಸಾಹಿರ ಒಳಗೆ ಹೋಗಿ ಅಲ್ಲೇ ಶಾಕ್ ಹೊಡೆದವಳಂತೆ ನಿಂತಳು. ನಾನು ಬೆತ್ತಲೆ ಇದ್ದೆ. ಅವಳು ನಿಮ್ಮದು ಆಯಿತಾ ಎಂದು ಕೇಳಿದಾಗ ಇಲ್ಲ ಡಾರ್ಲಿಂಗ್, ನೀನು ಬಂದೆ ಎಂದು ಹೇಳುತ್ತಾಳೆ. ಹಾಗೂ ಅವಳು ನನ್ನ ನೋಡಿ ನಕ್ಕಳು. ಸಾಹಿರ ನನ್ನನ್ನು ಒಮ್ಮೆ ನೋಡಿ ನಕ್ಕು ನನ್ನ ತುಣ್ಣೆಯನ್ನು ಕೈಯಿಂದ ಹಿಡಿದು ಸವರಿದಳು. ಏನೇ ಸಲ್ಮಾ, ಶ್ಯಾಮ್ ಹೀಗೆ ಬೆತ್ತಲೆ ಆಗಿ ನಿಂತಿದ್ದಾನೆ, ನೀನ್ಯಾಕೆ ಬೆಡ್ ಶೀಟ್ ಸುತ್ತಿಕೊಂಡಿದ್ದೀಯಾ ಅಂತ ಸಾಹಿರ ಅದನ್ನು ಕಿತ್ತು ಎಸೆದಳು. ಈಗ ಸಲ್ಮಾ ಬೆತ್ತಲಾದಳು. ಅಹೋ, ನಾವಿಬ್ಬರು ಮಾತ್ರ ಬೆತ್ತಲೆ ಆಗಿದ್ದೀವಿ, ನೀನೇನು ಫುಲ್ ರೆಡ್ ಅಂಡ್ ರೆಡ್ನಲ್ಲಿ ಇದ್ದೀಯಲ್ಲ ಅಂತ ಅವಳ ಸೆರಗು ಎಳೆದಳು. ತಡಿ ಮಗಳೇ, ಬಿಚ್ತೀನಿ ಅಂತ ಸಾಹಿರ ತನ್ನ ಒಂದೊಂದೇ ಬಟ್ಟೆಯನ್ನು ಬಿಚ್ಚಿ ಎಸೆದಳು. ನನಗಂತೂ ಸಾಹಿರ ತುಲ್ಲು ಅಂದರೆ ಬಹಳ ಇಷ್ಟ. ಅದನ್ನು ನೋಡುತ್ತಲೇ ನನ್ನದು ಫುಲ್ ಸ್ಟ್ರಾಂಗ್ ಆಯ್ತು. ನಾನು ಇಬ್ಬರನ್ನೂ ನೋಡುತ್ತಾ ನೋಡೋಣ ಏನು ಮಾಡ್ತಾರೆ ಅಂತ ಸುಮ್ಮನೆ ಅಲ್ಲೇ ಇದ್ದೆ. ಸಲ್ಮಾ ಎರಡು ಕೈಯಿಂದ ಮೂಲೆಯನ್ನು ಹಿಸುಕುತ್ತಿದ್ದಳು. ಸಾಹಿರಳಿಗೆ ಮೆಲ್ಲನೆ ಉದ್ರೇಕ ಏರತೊಡಗಿತು. ಅಮ್ಮ, ಯಾಕೆ ಸುಮ್ಮನೆ ಇದ್ಯಾ, ಹಿಸುಕೆ ನನ್ ಮೂಲೆನ ಅಂತ ತನ್ನ ಮೂಲೆಯಿಂದ ಅವಳ ಮೂಲೆಗೆ ತಾಗಿಸಿ ಒತ್ತಿಕೊಂಡಳು. ಸಲ್ಮಾ ಮೆಲ್ಲನೆ ಅವಳನ್ನು ತಬ್ಬಿಕೊಂಡು ನಂದು ಅಂತ ಮೂಲೆಯನ್ನು ಉಜ್ಜಿಕೊಳ್ಳುತ್ತಾ ಇದ್ದಳು. 1-5 ನಿಮಿಷ ಇಬ್ಬರೂ ತಬ್ಬಿಕೊಂಡು ಕೂತಿದ್ದರು. ಸಾಹಿರ ತುಟಿಯನ್ನು ಸಲ್ಮಾ ತುಟಿಯ ಹತ್ತಿರ ತಂದಳು. ಸಾಹಿರ ಗಬಕ್ಕನೆ ಸಲ್ಮಾ ತುಟಿಯನ್ನು ಕಚ್ಚಿದಳು. ಅವಳು ಕೂಡ ನಾಲಿಗೆ ಕೊಟ್ಟು ಚೀಪಿಸಿಕೊಂಡಳು. ಹೀಗೆ ದೀರ್ಘ ಚುಂಬನ ಕೊಟ್ಟರು. ನನ್ನ ಮೈ ಕಾವು ಏರುತ್ತಾ ಇತ್ತು. ಕೊನೆಗೆ ಸಹಿರಾ ಸಲ್ಮಾ ಮೂಲೆ ಮೇಲೆ ಕೈ ಹಾಕಿ ಹಿಸುಕಾಡಿದಳು. ಸಲ್ಮಾ ಕೂಡ ಅವಳ ಮೂಲೆಯನ್ನು ಚೆನ್ನಾಗಿ ಹಿಸುಕಾಡಿದಳು. ನಂತರ ಇಬ್ಬರು ಸ್ಮೂಚ್ ಕೊಟ್ಟುಕೊಳ್ಳುತ್ತಾ ಸಾಹಿರ ಸಲ್ಮಾಳ ತೊಡೆ ಮಧ್ಯೆ ಕೈ ತಂದಳು. ಅಮ್ಮ, ಪ್ಲೀಸ್ ನಂಗೂ ಈ ತರ ಮಾಡೆ ಅಂದಳು. ಸಾಹಿರ ಕೂಡ ಅವಳ ತೊಡೆ ಮಧ್ಯೆ ಕೈ ಹಾಕಿ ತುಲ್ಲಿನೊಳಗೆ ಬೆರಳು ತೂರಿಸಿಯೇ ಬಿಟ್ಟಳು. ಸಲ್ಮಾಳ ಮೈ ಅದುರಿತು. ಅವಳು ಕೂಡ ಸಾಹಿರಳ ತುಲ್ಲಿನೊಳಗೆ ಬೆರಳು ತೂರಿಸಿದಳು. ಇಬ್ಬರೂ ತಮ್ಮ ಮೈ ಅನ್ನು ಒತ್ತಿಕೊಂಡು ಉಜ್ಜಾದುತ್ತಾ ತುಲ್ಲಿನೊಳಗೆ ಬೆರಳು ತೂರಿಸಿಕೊಂಡು ಮಜಾ ಮಾಡುತ್ತಿದ್ದರು. ನನಗೆ ತಡೆಯಲು ಆಗಲಿಲ್ಲ. ನಾನು ಅವರ ಮುಂದೆ ಹೋಗಿ ನಿಂತೆ. ಇಬ್ಬರೂ ನನ್ನ ತುಣ್ಣೆಯನ್ನು ನೋಡುತ್ತಾ ತುಲ್ಲಿನಿಂದ ಬೆರಳು ತೆಗೆದರು. ಇಬ್ಬರ ನನ್ನನ್ನು ಹಾಸಿಗೆ ಮೇಲೆ ತಳ್ಳಿದರು. ಮುಂದುವರೆಯುವುದು